ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಟ್ಟಾಳು ಅಂದರೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಸರ್ ಅಂದರೆ ಕಾಂಗ್ರೆಸ್ ಅಂತ ಆಗಿನ ಕಾಲದಿಂದ. ಒಬ್ಬ ಫಿಲಮ್ ಇಂಡಸ್ಟ್ರಿಯಿಂದ ಬಂದಂಥ ಈ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ, ಪ್ರೊಡ್ಯೂಸರ್ ಆಗಿ, ಒಂದು ಥಿಯೇಟ್ರ್ ಮಾಲೀಕರಾಗಿ ರಾಜಕಾರಣಕ್ಕೆ ಬಂದು ಯೂತ್ ಕಾಂಗ್ರೆಸ್ಸಲ್ಲಿ ಬಂದು ಇವತ್ತು ರಾಜ್ಯ ಮಟ್ಟದಲ್ಲಿ ಒಬ್ಬ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಣ ಮಾಡಬೇಕಂದ್ರೆ ಅದು ಬಹಳ ಕಷ್ಟದ ಕೆಲಸ. ರಾಜಕಾರಣದಲ್ಲಿ ಸರಿಸುಮಾರು 8ನೇ ಸಲ, ಐ ಥಿಂಕ್ 8 ಸಲ ಸತತವಾಗಿ ಕನಕಪುರದಿಂದ ಸೋಲಿಲ್ಲದ ಸರ್ದಾರ್ನಾಗಿ ಈ ರಾಜ್ಯವನ್ನು, ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಗುರುತಿಸಿ ಇವತ್ತು ಏನು ಹೈಕಮಾಂಡ್ ಈ ಒಂದು ಮುಖ್ಯಮಂತ್ರಿ ಪದವಿ ಏನು ಕೊಟ್ಟಿದ್ದಾರೆ ಅದಕ್ಕೆ ಬಹಳ ಅರ್ಥ ಇದೆ ಅಂತ ನನ್ನ ಒಂದು ಭಾವನೆ. ಕರ್ನಾಟಕ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿಯಾಗಿ ಸಹ ಈ ಖಾತಾ ಇರ್ಬೋದು, ನಂಬಿಕೆಯ ನಕ್ಷೆ ಎನ್ನುವ ಒಂದು ಡಿಫ್ರೆಂಟ್ ಇದರಲ್ಲಿ ಒಂದು BBMPಯಿಂದ ಆಗ್ತಾ ಇದ್ದಂಥ ಕೆಲಸಗಳನ್ನು ತುರ್ತು ಸೇವೆಗೆ ತಂದು ಮಾಡಿದಂತಹ ಕೀರ್ತಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಲ್ಲುತ್ತೆ ಅಂದರೆ ಅದು ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಮುಖ್ಯವಾಗಿ ಅವರಿಗೆ ಅನುಭವ ಸಹ ದೊಡ್ಡ ಮಟ್ಟದಲ್ಲಿದೆ. ಸೊ ಅವರಿಗೆ ಈ 2 ವರ್ಷ ಅವಧಿ ಏನಿದೆಯೋ ಆ ದೇವರು ಅಷ್ಟು ಐಶ್ವರ್ಯ ಆರೋಗ್ಯ ಭಾಗ ಕೊಡಲಿ ಅಂತ ನಾನು ದೇವರಲ್ಲಿ ಬಯಸ್ತೇನೆ.